ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಈಸಿ ಇಂಗ್ಲೀಷ್ ಪೇಜ್. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಇಂಗ್ಲೀಷ್ ಗ್ರಾಮರ್ ಫಾರ್ ಬಿಗಿನರ್ಸ್. ಇಂಗ್ಲೀಷ್ ಗ್ರಾಮರ್ ಫಾರ್ ಬಿಗಿನರ್ಸ್ ಅಂದರೆ ಏನು? ಇಟ್ ಈಸ್ ಅ ಸೆಟ್ ಆಫ್ ರೂಲ್ಸ್ ದಟ್ ಹೆಲ್ಪ್ಸ್ ಅಸ್ ಟು ಸ್ಪೀಕ್ ಆ್ಯಂಡ್ ರೈಟ್ ಇಂಗ್ಲೀಷ್ ಕರೆಕ್ಟ್ಲಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಂಗ್ಲೀಷಲ್ಲಿ 26 ಆಲ್ಫಾಬೆಟ್ಸ್ ಇರುತ್ತೆ, ವಿಚ್ ಈಸ್ ಕ್ಲಾಸಿಫೈಡ್ ಇಂಟು ಕ್ಯಾಪಿಟಲ್ ಲೆಟರ್ಸ್ ಆ್ಯಂಡ್ ಸ್ಮಾಲ್ ಲೆಟರ್ಸ್ ABCDEFGHIJKLMNOPQRSTUVWXYZ. ಇದಿಷ್ಟು 26 ಆಲ್ಫಾಬೆಟ್ಸ್, ವಿಚ್ ಈಸ್ ಮೊದಲನೇದು ಕ್ಯಾಪಿಟಲ್ ಲೆಟರ್ಸ್ ಆ್ಯಂಡ್ ಕೆಳಗಡೆದು ಸ್ಮಾಲ್ ಲೆಟರ್ಸ್. ಸೊ ನೆಕ್ಸ್ಟ್ ನಾವು ವೈ ಗ್ರಾಮರ್ ಈಸ್ ಇಂಪಾರ್ಟೆಂಟ್, ವೈ ಇಟ್ ಈಸ್ ಕಾಲ್ಡ್ ಸೆಟ್ ಆಫ್ ರೂಲ್ಸ್. ಈ ಸೆಟ್ ಆಫ್ ರೂಲ್ಸ್ನ ನಾವು ಯೂಸ್ ಮಾಡ್ಕೊಂಡು ಹೇಗೆ ಇಂಗ್ಲೀಷ್ನ ಕಲಿಬೋದು ಅಂತ ನಾನು ಸೆಂಟೆನ್ಸ್ ಎಕ್ಸಾಂಪಲ್ ಕೊಡೋ ಮೂಲಕ ನನ್ನ ಯೂಟ್ಯೂಬ್ ಚಾನಲಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈಸಿಯಾಗಿ ಇಂಗ್ಲೀಷ್ ಕಲೀರಿ. ಇದೇ ರೀತಿ ನೀವು ಈಸಿಯಾಗಿ ಇಂಗ್ಲೀಷ್ನ ಕಲಿಬೇಕು ಅಂದರೆ ಏನು ಮಾಡಬೇಕು? ನನ್ನ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜನ್ನ ಫಾಲೋ ಮಾಡಬೇಕು. ಫಾಲೋ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನಮಸ್ಕಾರ. 52 ಅಕ್ಷರ ಇರೋ ಕನ್ನಡನೇ ಕಲ್ತಿರೋ ನಿಮಗೆ ಇನ್ನು 26 ಅಕ್ಷರ ಇರೋ ಇಂಗ್ಲೀಷ್ ಯಾವ ಲೆಕ್ಕ?